ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಮುಂದುವರಿದ ಭಾರೀ ಮಳೆ. ಒಂದ್ ಕಡೆ ಮಣ್ಣು ಕುಸಿಯುವಂತ ಭಯ, ಇನ್ನೊಂದು ಕಡೆ ಮರ ಬೀಳುವ ಆತಂಕ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗ್ತಾ ಇದೆ. ರಸ್ತೆಯ ಪಕ್ಕದಲ್ಲಿ ಬಲಿಗಾಗಿ ಕಾದು ಕುಳಿತುಕೊಂಡಿದೆ ಬೃಹತ್ ಮರಗಳು. ಒಂದು ಕಡೆ ಗುಡ್ಡ ಕುಸಿದು ಹೋಗುತ್ತೆ ಆ ಭಯ, ಇನ್ನೊಂದು ಕಡೆ ಮರಗಳು ಬೀಳುವ ಹಂತದಲ್ಲಿದೆ. ರಸ್ತೆಯ ಪಕ್ಕದಲ್ಲಿ ಬಲಿಗಾಗಿ ಕಾದು ಕುಳಿತುಕೊಂಡಿದೆ ಬೃಹತ್ ಗಾತ್ರದ ಮರಗಳು. ಸಕಲೇಶಪುರ ತಾಲೂಕು ಆನೆಮಹಲ್ ಸಮೀಪ ಗುಡ್ಡ ಕುಸಿಯುವಂಥ ಭೀತಿ ಎದುರಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಿಂದಲೇ TV5ನ ರಿಯಾಲಿಟಿ ಚೆಕ್ ಇದು. ಒಂದು ಕಡೆ ಗುಡ್ಡ ಕುಸಿತಾ ಇದೆ, ಮಣ್ಣು ಲೂಸ್ ಆಗ್ತಾ ಇದೆ, ಮೇಲ್ಗಡೆ ಇರುವಂಥ ಮರಗಳು ಕೆಳಗೆ ಬೀಳುವಂಥ ಹಂತದಲ್ಲಿದೆ. ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಹಾಸನ ಜಿಲ್ಲೆಯಲ್ಲಿ ಎಡಬಿಡದೆ ದಿನನಿತ್ಯ ಮಳೆ ತನ್ನ ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. ನಾವು ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಇದ್ದೀವಿ. ಆನೆಮಹಲ್ನಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ಬೋದು, ಬಲಭಾಗದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಣ್ಣು ಕುಸಿಬೋದು ಅಥವಾ ಏನು ಮರಗಳು ಬೆಳೆದಿದೆ ಆ ಮರಗಳು ಕೂಡ ಕುಸಿಬೋದು. ಆ ಮಳೆಗೆ ಭಾರಿ ಮತ್ತು ಗಾಳಿಗೆ ಈಗಾಗಲೇ ಮರ ಕುಸಿಯುವ ಆತಂಕ ಕೂಡ ಈಗಾಗಲೇ ಮನೆ ಮಾಡಿದೆ. ಯಾಕಂತಂದರೆ ಆ ಬೇರುಗಳೆಲ್ಲ ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಒಂದು ಕಡೆ ಮಣ್ಣು ಕುಸಿಯುವ ಆತಂಕ, ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಬೇಕಾದರೂ ಮರ ಬೀಳ್ಬೋದು ಅನ್ನುವ ಆತಂಕ ಎದುರಾಗ್ತಾ ಇದೆ. ಯಾಕಂದರೆ ತಡೆಗೋಡೆ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದರೂ ಕೂಡ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಮಳೆ ಏನಾದರೂ ಅಕಸ್ಮಾತ್ ಜಾಸ್ತಿ ಹೆಚ್ಚಾಯಿತು ಅಂತ ಅಂದರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಮರ ರಸ್ತೆಗೆ ಬೀಳುವ ಅಪಾಯ ಕೂಡ ಎದುರಾಗ್ಬೋದು. ಹಾಗಾಗಿ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಬೇಕಾಗಿದೆ. ಈಗಾಗಲೇ ಒಂದು ಹಂತದ ಮೀಟಿಂಗ್ ಕೂಡ ಇಲ್ಲಿನ ಸಕಲೇಶಪುರ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ತಹಶೀಲ್ದಾರ್ ಸೇರಿದಂತೆ ಎಲ್ಲರೂ ಕೂಡ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು. ಹಾಗಾಗಿ ಯಾವ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಮರ ಬೀಳುತ್ತೋ ಅಥವಾ ಮಣ್ಣು ಕುಸಿಯುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ಕುಸಿಯುವುದಕ್ಕೂ ಮುನ್ನ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರಸ್ತೆ ಬದಿಯಲ್ಲಿ ಅಂದರೆ ಇರ್ತಕ್ಕಂತಹ ಗುಡ್ಡದ ಮೇಲೆ ಇರ್ತಕ್ಕಂತಹ ಮರಗಳೇನಿದೆ ಆ ಮರಗಳನ್ನ ತೆರವು ಮಾಡಿದರೆ ಒಂದಿಷ್ಟು ಪ್ರಯಾಣಿಕರಿಗೆ ಮತ್ತು ವಾಹನ ಸವಾರರಿಗೆ ಸಂಚಾರ ಸುಗಮವಾಗಲಿದೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಆನೆಮಹಲ್.